ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಹೆವಿ ಬ್ರೈಡಲ್ ಡಿಸೈನ್. ಇದು ನೋಡಿ, ಒಂದು ಸ್ಯಾಂಪಲ್ ಪೀಸಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೊಳ್ಬೋದು. ಸೊ ನೀಡಲ್ ನಂಬರು 10 ತೊಗೋತಾ ಇದ್ದೀನಿ. ಇದಕ್ಕೆ ರಿಂಗ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರಿಂಗ್ ಬಿಡ್ಸ್ ಒಳಗಡೆ ರೌಂಡ್ ಬಿಡ್ಸ್ ಯಾವುದಾದ್ರೂ ಕರೆಕ್ಟಾಗಿ ಫಿಟ್ ಆಗೋವಂಥದ್ದು, ಅಂದರೆ ಸ್ವಲ್ಪ ಲೂಸ್ ಇರಬೇಕು, ಅದು ಸರಿ ಹೋಗುತ್ತೆ ಅಂತ ತೊಗೊಳ್ಳಿ. ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ ಒನ್ ಟೈಮ್, ಇನ್ನೂ ಒನ್ ಟೈಮು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಸೊ 2 ಟೈಮ್ಸ್ ಆದಮೇಲೆ ಅಲ್ಲಿಂದ 4 ಚೈನ್, 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಅಲ್ಲಿಂದ 4 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇನ್ನು ಸ್ವಲ್ಪ ಟೈಟಾಗಿ ಅಥವಾ ಲೂಸಾಗಿ ಮಾಡಬಾರ್ದು ಫ್ರೆಂಡ್ಸ್, ಅದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ಯಾರಿಗೆ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೀನು ನೋಡಿಕೊಂಡು ಮಾಡ್ಕೋಬೇಕು. ಮತ್ತೆ 4 ಚೈನ್ ಮಾಡೋದು, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 3 ಟೈಮ್ಸ್ ನಾನು 4 ಚೈನ್ನ ಹಾಕ್ಕೊಂಡಿದ್ದೀನಿ 3 ಸರ್ತಿ. ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಇಟ್ಟು ತೊಗೊಂಡಿದ್ದೀನಿ ನೀಡಲ್ಗೆ. ಸೊ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡು ಇಟ್ಬಿಟ್ಟು ನೀಡಲ್ಲಿಗೆ ತೊಗೊಂಡಿದ್ದೀನಲ್ವ, ಇವಾಗ ದಾರನೆಲ್ಲ ಎಳ್ಕೊಳ್ತೀನಿ. ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ದಾರಕ್ಕೆ. ಈ ಥರ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆ ಕೂಡ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್, ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ರಿಂಗ್ ಬೀಡು. ಆಮೇಲೆ ಒಂದ್ಸತಿ ರಿಂಗ್ ಬೀಡ್ ಆದ ತಕ್ಷಣ ನಾನಿಲ್ಲಿ 5 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ. ನಮಗೆ ಒಂದು ಆರ್ಚ್ಗೆ 5 ಟೈಮ್ಸ್ 4 ಚೈನ್ ಬೇಕಾಗತ್ತೆ, ಯಾಕಂದರೆ ಇದು ಸ್ವಲ್ಪ ಟ್ರಿಪಲ್ ಸ್ಟೆಪ್ ಇರೋ ಆರ್ಚು ವಿತ್ ರಿಂಗ್ ಬೀಡು ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಸೊ ಅದಕ್ಕೆ ನಮಗೆ 5 ಸತಿ 4 ಚೈನ್ನ ಹಾಕ್ಕೋಬೇಕು. ಇನ್ನು 1 ಟೈಮು 4 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ರಿಂಗ್ ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ 3 ಟೈಮ್ಸ್ ಹಾಕ್ತೆ ರಿಂಗ್ ಬೀಡು, ಇಲ್ಲಿ 5 ಟೈಮ್ಸ್ ಹಾಕಿದ್ದೀನಿ. ಇವಾಗ ರಿಂಗ್ ಬೀಡು. ಸೊ ಈ ರೀತಿ ರಿಂಗ್ ಬೀಡ್ ಹಾಕಿಬಿಟ್ಟು ಮತ್ತೆ 5 ಟೈಮ್ಸ್ 4 ಚೈನ್ ಹಾಕ್ಕೊಳ್ಳೋದು, ರಿಂಗ್ ಬೀಡ್ ಹಾಕೋದು, 5 ಟೈಮ್ಸ್ 4 ಚೈನ್ ಹಾಕ್ಕೊಳ್ಳೋದು, ರಿಂಗ್ ಬೀಡ್ ಹಾಕ್ಕೊಳ್ಳೋದು. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಸ್ಯಾಂಪಲ್ ಪೀಸ್ ಅಂದೆ ಅಲ್ವಾ, ಸೊ ಲಾಸ್ಟಲ್ಲಿ ಕೂಡ ನಾವು 3 ಟೈಮ್ಸ್ 4 ಚೈನ್ ಹಾಕಿ ಎಕ್ಸ್ಟ್ರಾ 1 2 3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಕೂಡ 3 ಟೈಮ್ಸ್ ಹಾಕಿದ್ವಿ ಎಲ್ಲ 4 ಚೈನು, ಲಾಸ್ಟಲ್ಲಿ ಕೂಡ ಹಾಗೆ ಹಾಕಬೇಕು. ಸೊ ಮತ್ತೆ ಅದೇ ಕಲರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ, 5 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ, ಅಲ್ಲಿಂದ 4 ಚೈನ್ ಹಾಕೋಣ. ಸೊ 4 ಚೈನ್ ಹಾಕಿದ್ವಿ ಅಲ್ಲ, ಬೇಕಂದರೆ 5 ಚೈನ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಕುಚ್ಚು ಕಟ್ಟೋ ಕಡೆ 4 ಕಂಫರ್ಟ್ ಇದ್ದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಕಂಫರ್ಟ್ ಇದೆ 5 ಹಾಕ್ಕೋಬೋದು. ಮತ್ತು 4 ಚೈನ್ನ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಳ್ಳೋದು, 4 ಚೈನ್ ಹಾಕೋದು. ಸೊ 4 ಚೈನ್ ಆದಮೇಲೆ ಮತ್ತೆ ಇದ್ರ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ 1 ಟೈಮ್, ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶೆ. 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಸೊ ರಿಂಗ್ ಬೀಡ್ ಒಳಗಡೆ ಹೋಗಿ ನೀಡಲ್ಲು ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ರಿಂಗ್ ಒಳಗಡೆ ಸೂಜಿ ಮೇಲೆ ಮತ್ತೆ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆ ಹೋಗಿ ದಾರ ತಂದು 3 ದಾರ ಇರುತ್ತಲ್ವ, 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ ರಿಂಗ್ ಒಳಗಡೆ.
ಸೊ ಹಾಫ್ ಸೈಡ್ ಪೂರ್ತಿ ನಾವು ಮಾಡ್ಕೋಬೇಕು. ಅಂದರೆ 13 ಡಬಲ್ ಕ್ರೋಶಸ್ನ ನಾನು ಇಲ್ಲಿ ಹಾಕ್ಕೊಳ್ತೀನಿ. 13 ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 13 ತೊಗೊಳ್ತಾ ಇದ್ದೀನಿ, ಕರೆಕ್ಟಾಗಿ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಈಸಿ ಇದೆ, ಸ್ವಲ್ಪ ಡಿಫ್ರೆಂಟಾಗೆ. ಸೊ ಇಲ್ಲಿ 13 ಕಂಬಗಳನ್ನ ನಾವು ತೊಗೊಳ್ಳೋಣ. 13 ಡಬಲ್ ಕ್ರೋಶಸ್ನ ಹಾಕಿ ನೋಡಿ 13 ಹಾಕಿದ್ದೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ಈ ಟೈಮ್ ಬೇಡ, ರಿಮೂವ್ ಮಾಡಿಬಿಡೋಣ. ಸೊ ಇದು ಸಿಂಗಲ್ ಕ್ರೋಶೆ ಬೇಡ ಫ್ರೆಂಡ್ಸ್, ಇದನ್ನು ತೆಗೆದುಬಿಡೋಣ. ಸೊ ಇಲ್ಲಿ ಲಾಕ್ ಆದಮೇಲೆ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ, ಆಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸರಿ ಸಿಂಗಲ್ ಕ್ರೋಶೆ, ಮತ್ತು 4 ಚೈನಲ್ಲಿ 4 ಚೈನ್, 4 ಚೈನಲ್ಲಿ 4 ಚೈನ್ ಹಾಕ್ತೀನಿ. ಮತ್ತು 4 ಚೈನಲ್ಲಿ 4 ಚೈನ್ ಹಾಕೋಣ. ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮತ್ತು 4 ಚೈನ್. ಸೆಕೆಂಡ್ ಸ್ಟೆಪ್ಪಲ್ಲಿ 3 ಟೈಮ್ಸ್ 4 ಚೈನ್ಗೆ ನಾವು 4 ಚೈನೇ ಹಾಕ್ಕೊಳ್ತೀವಿ. ಮತ್ತು ರಿಂಗ್ ಬೀಡ್ ಆ ಸೈಡ್ ಈ ಸೈಡ್ ಇರೋದಕ್ಕೆ ಸ್ವಲ್ಪ ವರ್ಕ್ ಬೀಳುತ್ತೆ. ಅಂದರೆ 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ, ಅಲ್ಲಿಂದ ಕಂಬಗಳನ್ನ ರಿಂಗ್ ಒಳಗಡೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವಾ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ 13 ಡಬಲ್ ಕ್ರೋಶೆಗಳನ್ನ ನಾವು ಮಾಡ್ಕೊಳ್ಳೋಣ ಆ ರಿಂಗಿಗೆ. ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 4 ಚೈನ್ಗೆ ಲಾಕ್, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮತ್ತು 4 ಚೈನ್ 4 ಚೈನ್ 2 ಟೈಮ್ಸ್ ಹಾಕ್ಕೊಂಬಿಡಬೇಕು. ಸೊ ಇದು ಎಂಡಿಂಗ್ ಅಲ್ವಾ. ಸೊ 2 ಟೈಮ್ಸ್ ಮಾತ್ರ ನಮಗೆ ಸಿಗುತ್ತೆ 4 ಚೈನ್ ಹಾಕೋದಕ್ಕೆ. ಮತ್ತು 4 ಚೈನ್ ಲಾಸ್ಟ್ ಲಾಕ್ ಮಾಡಿರ್ತೀವಿ ಅಲ್ಲ, ಅಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಅದೇ ಸಿಂಗಲ್ ಕ್ರೋಶೆಗೆ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ 2-3 ಚೈನ್ಸ್ನ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಕಟ್ ಮಾಡಿ ಟೈಟ್ ಮಾಡಿದ್ರೆ ನೀಟಾಗಿ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ ಅಂದರೆ ಆರ್ಚ್ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, 4 ಚೈನ್ ಇದ್ದಲ್ಲಿ 4 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ 1 ಟೈಮ್ 2 ಟೈಮ್ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ಲ ನಾವು, ಸೊ ನಾನಿಲ್ಲಿ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಅದು ಒಳಗಡೆ. ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇವಾಗ ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬ ಏನು ಮಾಡ್ಕೊಂಡಿದ್ವಿ ಡಬಲ್ ಕ್ರೋಶೆ, ಫಸ್ಟು ಹೋಲ್ ಕಾಣ್ತಾ ಇದೆ ನೋಡಿ, ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ಲ, ಹೋಲ್ ಗ್ಯಾಪು, ಅಲ್ಲಿ ನೀಡಲ್ ಹಾಕ್ತೀನಿ. ದಾರನ ತಂದು 3 ದಾರ ಆಗುತ್ತೆ ಇವಾಗ. 2ರಲ್ಲಿ 1 2ರಲ್ಲಿ 1 ಅಂದರೆ ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. ಸೊ ನಾರ್ಮಲ್ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಹೋಲ್ ಗ್ಯಾಪ್ಗೆ ಹೋಗಿ ನಾನು ಸೇಮ್ ಹೋಲ್ಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಇನ್ನೂ ಒಂದು ಕಂಬ ಮಾಡ್ಕೊಳ್ತೀನಿ. ಅಂದರೆ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಹೋಲ್ಗೆ 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು ಇಲ್ಲೂ ಕೂಡ ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶೆ ಮಾಡಿಕೊಂಡೆ. ಸೊ ಇವಾಗ ಸೆಕೆಂಡ್ ಹೋಲ್ಗೆ 1 ಡಬಲ್ ಕ್ರೋಶೆ ಮಾಡೋಣ. ಥರ್ಡ್ ಹೋಲ್ಗೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 1 ಕಂಬದ ಮೇಲೆ ನಾನು 2 ಡಬಲ್ ಕ್ರೋಶೆ, 1 ಕಂಬದ ಮೇಲೆ 1 ಡಬಲ್ ಕ್ರೋಶೆ, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಹೋಲ್ಗೆ 2 ಕಂಬಗಳು, ಪಕ್ಕದ ಹೋಲ್ಗೆ 1 ಕಂಬ, ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2 ಮಾಡಿಕೊಂಡ್ರೆ ತುಂಬ ಎಂಬೋಸಿಂಗ್ ಟೈಪ್ ಒಂಥರ ತುಂಬ ಫ್ರಿಲ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ
ಇದು ತಿಕ್ಕಾಗೂ ಬರಬೇಕು, ಫ್ರಿಲ್ಸು ಬರಬಾರ್ದು ಅಂದರೆ ಒಂದು ಹೋಲ್ಗೆ 2 ಕಂಬ, ಒಂದು ಹೋಲ್ಗೆ 1 ಕಂಬ, ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತಿಕ್ಕಾಗೆ ವಿತೌಟ್ ಬೀಡು ತುಂಬ ನೀಟಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ ಡಿಸೈನು. ವಿತೌಟ್ ರಿಂಗ್ ಬೀಡ್ ಕೂಡ ನೀವು ಈ ಥರ ಹಾಕ್ಕೊಡ್ಬೋದು. ಯಾರಿಗೆ ಬೀಡ್ಸ್ ಇಷ್ಟ ಆಗೋದಿಲ್ಲ, ವಿತೌಟ್ ರಿಂಗ್ ಬೀಡ್ ಕೂಡ ನೀವು ಈ ಡಿಸೈನ್ನ, ಅಂದರೆ ಸಿಂಪಲ್ಲು ಬೇಕು ಎಲಿಗೆಂಟ್ ಬೇಕು ಅನ್ನೋರಿಗೆ ಈ ಡಿಸೈನ್ ಟ್ರೈ ಮಾಡ್ಬೋದು. ಸೊ ವಿತೌಟ್ ಬೀಡ್ಸು 2 ಸ್ಟೆಪ್ ಈ ರೀತಿ ಹಾಕ್ಕೊಡ್ಬೋದು. ನಾನಿಲ್ಲಿ ಒಂದು ಹೋಲ್ಗೆ 2 ಕಂಬ ಒಟ್ಟಿಗೆ ಸಿಂಗಲ್ ಹೋಲ್ಗೆ, ಮತ್ತು ಪಕ್ಕದ ಹೋಲ್ಗೆ 1 ಕಂಬ ಆ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸೇಮ್ ಹೋಲ್ಗೆ 2 ಕಂಬ ಮಾಡಿದೆ, ಮತ್ತು ಪಕ್ಕದ ಹೋಲ್ಗೆ 1 ಕಂಬ ಮಾಡ್ಕೊಳ್ತೀನಿ. ಇದೇ ರೀತಿ ಒಂದು ಹೋಲ್ಗೆ 2 ಕಂಬ, ಒಂದು ಹೋಲ್ಗೆ 1 ಕಂಬ, ಆ ರೀತಿ ಪೂರ್ತಿ ಆರ್ಚು ಮಾಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ನೀಟಾಗೆ. ಸೊ ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ, ಅಲ್ಲಿ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಲಾಕ್ ಮಾಡಿಬಿಟ್ಟು ಅದೇ 4 ಚೈನ್ ಗ್ಯಾಪ್ಗೆ ಮತ್ತೆ ಸಿಂಗಲ್ ಕ್ರೋಶೆ 2 ಸರ್ತಿ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಕೂಡ ಅಲ್ಲಿ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿದ್ವಿ. ಇಲ್ಲಿ 3 ಬರಬೇಕು ನಮಗೆ, ಒಂದು ಲಾಕ್ದು ಅದು ಬಿಟ್ಟು ಇನ್ನೆರಡು. ಸೊ ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪಲ್ಲಿ 1 ಟೈಮ್ 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೊಳ್ತೀನಿ ಸೆಂಟ್ರಲ್ಲಿ, ಅಲ್ಲೇ ನಮಗೆ ಕುಚ್ಚು ಬರುತ್ತೆ. ಸೊ ಪಕ್ಕದ 4 ಚೈನ್ಗೆ 3 ಟೈಮ್ ಸಿಂಗಲ್ ಕ್ರೋಶೆ, ಪಕ್ಕದ 4 ಚೈನ್ಗೆ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಅಲ್ಲಿಂದ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಕಂಬಗಳು ಮಾಡಿಕೊಂಡು. ಸೂಜಿ ಮೇಲೆ ದಾರ ಸುತ್ತಕೊಳ್ಬೇಕು. ಫಸ್ಟ್ ಹೋಲ್ ಗ್ಯಾಪ್ಗೆ 2 ಕಂಬ ಅಂದರೆ 2 ಡಬಲ್ ಕ್ರೋಶೆ. ಫಸ್ಟ್ ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೆಕೆಂಡ್ ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ನೋಡೋಕೆ ಆಗಿದೆ. ಇದು ಬರೀ ಕಂಬಗಳೇ ಅಲ್ವಾ, ಅಂದರೆ ಡಬಲ್ ಕ್ರೋಶೆಗಳೇ ಜಾಸ್ತಿ ಯೂಸ್ ಮಾಡಿರೋದು. ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಬೇಗ ಕೂಡ ಆಗೋಗುತ್ತೆ. ಯಾಕಂದರೆ ದೊಡ್ಡ ಆರ್ಚು ಟ್ರಿಪಲ್ ಆರ್ಚ್ ಆಗಿರೋದ್ರಿಂದ ಸೊ ತುಂಬ ದೂರ ಬರುತ್ತೆ ಡಿಸೈನು, ನಮಗೆ ಕಡಿಮೆ ಆರ್ಚ್ಗಳು ಹಿಡಿಸುತ್ತೆ, ಕ್ವಿಕ್ ಆಗುತ್ತೆ ಈ ಡಿಸೈನು. ಸೊ ಇದು ನೋಡಿ 3ನೇ ಹೋಲ್ ಗ್ಯಾಪಲ್ಲಿ 2 ಕಂಬ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಸೆಕೆಂಡ್ ಆರ್ಚು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ 4 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇಷ್ಟಕ್ಕೆ ನಾವು ಕುಚ್ಚು ಕಟ್ಕೊಂಡು ಕೊಡ್ಬೋದು, ಅಂದರೆ ವಿತೌಟ್ ರಿಂಗ್ ಬೀಡ್. ಯಾರಿಗೆ ಬೀಡ್ ಇಷ್ಟ ಇಲ್ಲ, ರಿಂಗ್ ಕೂಡ ಹಾಕೋ ನೆಸಸರಿ ಇಲ್ಲ, ಇದೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಕಲರ್ ಚೇಂಜ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ 4 ಚೈನ್ ಇರೋ ಕಡೆ 4 ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು, ಅಥವಾ ಈ ಥರ ಚೈನ್ಸ್ ಕೂಡ ನಾವು ಹಾಕೋಬೋದು. ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಎಲ್ಲಿ ಮಾಡ್ಕೊಂಡು ಬಂದಿರ್ತೀವಿ ಫಸ್ಟ್ ಸ್ಟೆಪ್ಪಿಂದ, ಸೊ ಅಲ್ಲೇ ಮಾಡ್ಕೊಂಡು ಬರ್ತೀನಿ. ಸಿಂಗಲ್ ಕ್ರೋಶೆ ಮಾಡೋಣ. ಮತ್ತು ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, 1 ಟೈಮ್ ಅಥವಾ 2 ಟೈಮ್ ನಾನು ಮತ್ತೆ ಅಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ ಕೂಡ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟು 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದೆ, ಆಮೇಲೆ 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಗ್ಯಾಪ್ ಬೇಕಾಗುತ್ತೆ ಸ್ಟಾರ್ಟಿಂಗು. ಮತ್ತು ಅಲ್ಲಿಂದ 2 ಚೈನ್ ಮಾಡಿ ಸ್ವಲ್ಪ ದಾರನ ಮೇಲೆ ಮಾಡ್ತೇನೆ. ಇಲ್ಲಿ ಒಂದು ಚಿಕ್ಕ ಸ್ಮಾಲ್ ಗೋಲ್ಡನ್ ಬೀಡನ್ನ ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ಚಿಕ್ಕದು ತುಂಬ ಸ್ಮಾಲ್ ಒಂದು ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ನಾನು 4 ಚೈನ್ ಆದಮೇಲೆ 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಸ್ದಲ್ಲ, ಅಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ, 2ರಲ್ಲಿ 1 ಈ ಡಿಸೈನಲ್ಲಿ ಬರೀ ಡಬಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ, ಎಲ್ಲೂ ಟ್ರಿಪಲ್ ಕ್ರೋಶೆನ ನಾನು ಯೂಸ್ ಮಾಡಿಲ್ಲ. ಸೊ ಬೇಕಂದರೆ ಎಲ್ಲಾದರೂ ನೀವು ಹಾಕ್ಕೊಳ್ಬೋದು ಟ್ರಿಪಲ್ ಕ್ರೋಶೆ. ಸೊ ಅದೇ ಗ್ಯಾಪಲ್ಲಿ ಹೋಗಿ ಇನ್ನೂ 1 ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ.
ಮತ್ತು ಇನ್ನೂ ಒಂದು ಟೈಮು ಡಬಲ್ ಕ್ರೋಶೆ ಮಾಡೋಣ. ಥರ್ಡ್ ಟೈಮು 2 ಚೈನ್ ಗ್ಯಾಪ್ ಏನಿದೆ ಸ್ಟಾರ್ಟಿಂಗ್ ಮಾತ್ರ ಈ ಥರ ತೊಗೋಬೇಕು ಫ್ರೆಂಡ್ಸ್, ಆಮೇಲೆಲ್ಲ ಬೇರೆ ಥರ. ಸೊ ಪ್ರತಿ ಆರ್ಚ್ ಸ್ಟಾರ್ಟಿಂಗು ನಾವು 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೋಬೇಕು. ಆ 2 ಚೈನ್ ಗ್ಯಾಪಲ್ಲೇ ನಾವಿಲ್ಲಿ 4 ಕಂಬಗಳನ್ನ ಮಾಡ್ಕೊಳ್ತೀನಿ. 4 ಡಬಲ್ ಕ್ರೋಶೆ ಮಾಡಿಕೊಂಡು 4 ಡಬಲ್ ಕ್ರೋಶೆ ಆಯ್ತಲ್ವಾ, ಸೊ 4 ಸತಿ ಮಾಡ್ಕೋಬೇಕು. ಇಲ್ಲಿ ಸೆಕೆಂಡ್ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ, ಅಂದರೆ ಫಸ್ಟ್ ಕಂಬದ ಮೇಲಲ್ಲ ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಕಂಬದ ಮೇಲಿರೋ ಹೋಲ್ ಬಿಟ್ಟು ಎರಡನೇ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಇದಕ್ಕೂ ಸ್ಪೇಸ್ ಬೇಕಲ್ವಾ, ಈ ಥರ ಚಿಕ್ಕ ಆರ್ಚಿಗೆ ಸ್ಪೇಸ್ ಬೇಕಲ್ಲ, ಅದು ನೀಟಾಗಿ ಕೂತ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಒಂದು ಕಂಬನ ನಾನು ಸ್ಕಿಪ್ ಮಾಡ್ತೀನಿ. ಮತ್ತೆ 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡೋಣ. ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೋಡಿ ಆರ್ಚ್ ಕೆಳಗಡೆ ಅಂದರೆ ಪಿಂಕ್ದು ಗ್ರೀನ್ ಅಟ್ಯಾಚ್ ಇರುತ್ತಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲಿ 4 ಕಂಬಗಳನ್ನ ಹಾಕ್ಕೊಳ್ತೀನಿ ಅದೇ ಗ್ಯಾಪಲ್ಲಿ. ಸೊ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ 4 ಕಂಬಗಳನ್ನ ಹಾಕ್ಕೊಂಡು ಈ ಮಿನಿ ಆರ್ಚಸ್ಸು ಕಂಪ್ಲೀಟ್ ಆಗುತ್ತೆ. ಸೊ ನಾವಿವಾಗ 2ನೇ ಕಂಬ ಮಾಡ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಇನ್ನೂ 2 ಮಾಡೋಣ. ಇನ್ನೂ 1 ಡಬಲ್ ಕ್ರೋಶೆ, ಇನ್ನೂ 1 ಡಬಲ್ ಕ್ರೋಶೆ. ಸೊ ಈ ಡಿಸೈನ್ಗೆ ಹೆಂಗಂದರೆ ಬೀಡ್ಸ್ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ವಿತೌಟ್ ಬೀಡ್ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ, ವರ್ಕೇ ಇರುತ್ತೆ, ಥ್ರೆಡ್ ವರ್ಕ್ ಜಾಸ್ತಿ ಬರುತ್ತೆ ಅಲ್ವಾ. ಸೊ ವಿತೌಟ್ ಬೀಡ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಇದನ್ನು ನೋಡಿ 2 ಹೋಲ್ ಬಿಟ್ಟು, ಅಂದರೆ ಹೋಲ್ ಗ್ಯಾಪ್ 2 ಬಿಟ್ಟು ನಾನು ಲಾಕ್ ಮಾಡ್ತೀನಿ. 2 ಹೋಲ್ ಗ್ಯಾಪ್ ಬಿಟ್ಟು 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಿಂಕ್ ಗ್ರೀನ್ ಗ್ಯಾಪಲ್ಲಿ ನಾನು ಮತ್ತೆ 4 ಕಂಬಗಳನ್ನ ಹಾಕ್ಕೊಳ್ಳೋಣ. ಮತ್ತು 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಈ ಥರ ಥ್ರೆಡ್ಸ್ ಏನಾದರೂ ಎಕ್ಸ್ಟ್ರಾ ಬಂದರೆ ಅದು ಆದಷ್ಟು ಬ್ಯಾಕ್ ಸೈಡ್ ಹೋಗೋ ಥರ ನೀವು ಗ್ರಿಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ವರ್ಕು. ಮತ್ತು 4 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಇವಾಗ ಎಕ್ಸ್ಟ್ರಾ ಥ್ರೆಡ್ ಬ್ಯಾಕ್ ಸೈಡ್ ಹೋಯಿತು. ಸೊ ಆ ರೀತಿ ಇಟ್ಕೊಂಡು ನೀಟಾಗಿ ಲಾಸ್ಟಲ್ಲಿ ಬೇಕಂದರೆ ಗಮ್ ಪೇಸ್ಟ್ ಹಾಕಿ ಪ್ರೆಸ್ ಮಾಡಿಬಿಟ್ರೆ ಅದು ಅಷ್ಟು ಗೊತ್ತಾಗೋದಿಲ್ಲ ವರ್ಕಲ್ಲಿ. ಸೊ ಮತ್ತೆ 4 ಕಂಬ ಇತ್ತಲ್ವ, 2 ಗ್ಯಾಪ್ 2 ಹೋಲ್ ಗ್ಯಾಪ್ ಬಿಟ್ಟು 3ನೇ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಆರ್ಚಲ್ಲಿ 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಬೇಕಂದರೆ ಪಫ್ ಹಾಕ್ಕೋಬೋದು, ಈ ಥರ ಆರ್ಚಸ್ ಹಾಕ್ಕೋಬೋದು, ಅಥವಾ ಇನ್ನೂ ಒಂಥರ ಸ್ಲ್ಯಾಂಟ್ ಆರ್ಚ್ ಕೂಡ ಹಾಕ್ಕೋಬೋದು. ತುಂಬ ವೆರೈಟೀಸ್ ಇದೆ, ಈ ಥರ ಚೇಂಜ್ ಮಾಡ್ಕೊಂಡು ನಾವು ಯಾವ ರೀತಿ ಬೇಕಾದ್ರೂ ಹಾಕ್ಕೊಳ್ಬೋದು. ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿ, ಅಂದರೆ ಇನ್ಸರ್ಟ್ ಮಾಡಿ, ಮತ್ತು 4 ಕಂಬಗಳನ್ನ ಇಲ್ಲಿ ಹಾಕೋಣ ಬ್ಯಾಕ್ ಸೈಡಲ್ಲಿ. ಆರ್ಚ್ಗೆ ಮತ್ತು ಪಿಂಕ್ ಲೈನ್ ಆರ್ಚ್ಗೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲೇ 4 ಕಂಬ ಮಾಡೋಣ. 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ ಬಂದು 2ರಲ್ಲಿ ಬಂದು, ಮತ್ತು ಸೇಮ್ ಗ್ಯಾಪಲ್ಲಿ ದಾರನ ತಂದು 2ರಲ್ಲಿ ಬಂದು 2ರಲ್ಲಿ ಬಂದು ದಾರ ಮಾಡಿಕೊಂಡು 2 ಹೋಲ್ ಗ್ಯಾಪ್ ಬಿಟ್ಟು 3ನೇ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಮಗಿಲ್ಲಿ 4 ಆಯಿತು ಆರ್ಚು, ಇನ್ನು 3 ಬರುತ್ತೆ ಫ್ರೆಂಡ್ಸ್. ಒಂದು ಆರ್ಚಿಗೆ, ಸಿಂಗಲ್ ಆರ್ಚಿಗೆ ಅಂದರೆ ಟ್ರಿಪಲ್ ಆರ್ಚಿಗೆ ನಮಗೆ 7 ಬರುತ್ತೆ ನೋಡಿ. 1 2 3 7 ಬರಬೇಕು. 7 ಬರುತ್ತೆ ಅಲ್ವಾ. ಇದನ್ನು ಡೈರೆಕ್ಟಾಗಿ ಹೋಗಿ ಅಲ್ಲಿ 4 ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ, ಸೊ ಥರ್ಡ್ ಒನ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ.
ಇನ್ನು ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, 3 ಚೈನ್, 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಇವಾಗ 2 ಟೈಮ್ಸ್ ಇದು ಮತ್ತೆ 2 ಚೈನ್ ಹಾಕ್ಕೋಬೇಕು. ಅಂದರೆ ಆರ್ಚ್ ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕ್ಕೋಬೇಕಾಗತ್ತೆ. ಆರ್ಚ್ ಈ ರೀತಿ ಬರುತ್ತೆ ನೋಡಿ, ಆರ್ಚ್ ಸ್ಟಾರ್ಟಿಂಗು ಇವಾಗ 2 ಚೈನ್ ಹಾಕ್ಕೊಳ್ಳೋಣ. ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇವಾಗ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿ ಅಲ್ಲೇ ಸಿಂಗಲ್ ಕ್ರೋಶೆಸಲ್ಲೇ ಮತ್ತೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಯಾಕಂದರೆ 2 ಚೈನ್ ನಮಗೆ ಗ್ಯಾಪ್ ಬೇಕಾಗುತ್ತೆ ಫ್ರೆಂಡ್ಸ್. ಅದು ಆರ್ಚ್ಗೆ ಇದು ಮಾಡಿದ್ವಿ ಅಲ್ವಾ, 2 ಚೈನ್ಗೆ ಗ್ಯಾಪ್ ಬೇಕಾಗುತ್ತೆ. ಮತ್ತು 2 ಚೈನ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಿ 4 ಕಂಬ ಮಾಡಿ ಆರ್ಚ್ ಮಾಡ್ಕೋಬೇಕಾಗತ್ತೆ. ಬೀಡ್ ಹಾಕೋಣ, ಇನ್ಸರ್ಟ್ ಮಾಡೋಣ, ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪಲ್ಲಿ ಏನಿದೆ ಅಲ್ಲಿ 4 ಕಂಬಗಳನ್ನ ಮಾಡ್ಕೊಳ್ಳೋಣ. 4 ಕಂಬ ಮಾಡ್ಕೊಳ್ಳೋಣ. ಮತ್ತು 2ನೇ ಕಂಬ, 3rd ಡಬಲ್ ಕ್ರೋಶೆ, ಇನ್ನೂ 1 ಡಬಲ್ ಕ್ರೋಶೆ, 4 ಕಂಬಗಳನ್ನ ಮಾಡಿಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್, ಫಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀವಿ. ಮತ್ತು ಸೇಮ್ ಆರ್ಚಸ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 2 ಚೈನ್ ಹಾಕಿ ಬೀಡ್ ಹಾಕಿ 4 ಕಂಬ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಪೂರ ಅದೇ ರೀತಿ ಮಾಡಿಕೊಂಡು ನೋಡಿ, ಇಲ್ಲಿ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಮತ್ತು 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ. ನಾನು ಬರೀ 2 ಆರ್ಚಸ್ ತೋರಿಸಿದ್ದೀನಿ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಫುಲ್ ಸ್ಯಾರಿಗೂ ಹಾಕ್ಕೊಂಡು ಹೋಗೋದು, ಸ್ಯಾಂಪಲ್ ಪೀಸಲ್ಲಿ ತೋರಿಸಿರೋದು. ಸೊ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನೀವು ವಿತ್ ಬೀಡಾದರೂ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ವಿತೌಟ್ ಬೀಡಾದರೂ ಚೆನ್ನಾಗಿರುತ್ತೆ. ವಿತ್ ರಿಂಗ್ ಚೆನ್ನಾಗಿರುತ್ತೆ, ಇಲ್ಲ ವಿತೌಟ್ ರಿಂಗ್ ಅಂದರೆ ಅಲ್ಲಿ ರಿಂಗ್ ಬದಲು ನಾವು 7 ಚೈನೋ 6 ಚೈನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಕರೆಕ್ಟಾಗಿ ಈ ಥರ ರೆಡಿ ಆಗುತ್ತೆ. ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು ಸ್ಟೋನ್ ಚೈನೋ ಬಾಲ್ ಚೈನ್ ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಇದಕ್ಕೆ ಕುಚ್ಚು ಕಟ್ ತೋರಿಸ್ತೀನಿ ನೋಡಿ. ನಾನು ಒಂದು ಸ್ಟೋನ್ ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಕೂಡ ಒಂದು ಬಾಲ್ ಇಟ್ಟು, ಅಂದರೆ ನಾರ್ಮಲ್ ಕುಚ್ಚು ಲೆಂತಿ ಕಟ್ಟಬೇಕು. ಮಧ್ಯದಲ್ಲಿ ಒಂದು ಬೀಡನ್ನ ಇಟ್ಬಿಟ್ಟು ರೌಂಡ್ ಬೀಡನ್ನ ಮತ್ತೆ ಕುಚ್ಚು ಕಟ್ಕೋಬೇಕು. ಈ ರೀತಿ ಲೆಂತ್ ಬರುತ್ತೆ ನಮಗೆ ಕುಚ್ಚು. ಸ್ವಲ್ಪ ಬ್ರೈಡಲ್ ಲುಕ್ ಬರುತ್ತೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಎದುರುಗಡೆಯಿಂದ ಅಂತೂ ತುಂಬ ಚೆನ್ನಾಗಿತ್ತು ವಿಡಿಯೋಗಿಂತ. ಸೊ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 950 ಅಬೋ ಚಾರ್ಜ್ ಮಾಡ್ಬೋದು. ಆ ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಸ್ಯಾರಿಗೂ ಇಷ್ಟೇ ತುಂಬ ಲುಕ್ಕಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಡಿಸೈನ್ಸ್ಗೆ ಯೂಸ್ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಿಸೈನ್ ಟ್ರೈ ಮಾಡಿ, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. Thank you for watching friends. Thank you.